ಇನ್ನು ರೆಡ್ಡಿ ಶ್ರೀರಾಮುಲು ದೋಸ್ತಿಯಲ್ಲಿ ಮಹಾ ಬಿರುಕು ಮೂಡಿದೆಯಂತೆ. ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಬ್ರದರ್ಸ್ ರೆಡ್ಡಿ ರಾಮುಲು ಜಗಳ ಬೀದಿಗೆ ಬಂದಿದೆ. ಅದು ಕೂಡ ಸಂಡೂರು ಉಪಸಮರವೇ ಇದಕ್ಕೆ ಮೂಲ ಕಾರಣ ಅಂತ ಎನ್ನಲಾಗ್ತಾ ಇದೆ. ನಿನ್ನೆ ದೆಹಲಿಯಿಂದ ಮಧ್ಯಸ್ಥಿಕೆ ವಹಿಸೋಕೆ ಬಂದಂಥ ನಾಯಕರ ಎದುರಲ್ಲೇ ರಾಮುಲು ಹಿಗ್ಗಾಮುಗ್ಗಾ ಜಗಳವಾಡಿದ್ದಾರಂತೆ. ಬನ್ನಿದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇವತ್ತು ಇತ್ತೀಚೆಗೆ ನಮ್ಮ ಮೇಲೆ ಕೋಪ ಆಗ್ಯಾರ. ನಮ್ನೆಲ್ಲೊಂದ್ ಕಡೆ ರಾಜಕೀಯವಾಗಿ ಮುಗಿಸ್ಬೇಕಂತ ನೋಡ್ತಾ ಇದಾರೆ. ಅಕಸ್ಮಾತ್ ರಾಜಕೀಯವಾಗಿ ನಮ್ನ ಎಲ್ಲೊಂದ್ ಕಡೆ ಕೆಟ್ಟ ಮಾಡ್ಬೇಕನ್ನಂತ ಟೈಮ್ ಎಲ್ಲಾ ಕಡೆ ಕೂಡ ಇವತ್ತು ಬಳ್ಳಾರಿಯಿಂದ ಡೆಲ್ಲಿ ತನಕ ಕೂಡ ನಮ್ಮ ಬಗ್ಗೆ ಆರೋಪಣೆ ಮಾಡ್ಕೊಂತ ಸುಳ್ಳುಗಳು ಹೇಳ್ಕೊಂತ ಹೋಗ್ತಾ ಇದ್ದಾನ. ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಕಥಂ. ಕುಚುಕು ಗೆಳೆಯರ ನಡುವೆ ಅತಿ ದೊಡ್ಡ ಬಿಕ್ಕಟ್ಟು. ಹೌದು, ಗಳ್ಳಸ ಕಂಠಸ್ಯ ಅಂತಿದ್ದ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಮಹಾ ಬಿರುಕು ಮೂಡಿದೆ. ಸಂಡೂರು ಉಪಸಮರವೇ ದೋಸ್ತಿಗಳ ನಡುವೆ ಸಮರಕ್ಕೆ ಕಾರಣವಾಗಿದೆ. ರೆಡ್ಡಿ ಬಿಜೆಪಿಗೆ ವಾಪಸ್ಸಾಗಿದ್ದು ಪಕ್ಷಕ್ಕೆ ಬಲ ತುಂಬುವ ಬದಲು ಭಾರೀ ಭಿನ್ನಮತದ ಜ್ವಾಲೆ ಎಬ್ಬಿಸಿದೆ. ನೇರವಾಗಿ ಜನಾರ್ದನ್ ರೆಡ್ಡಿ ಅವ್ರೇ ಎಲ್ಲಾ ಕಡೆ ಹೇಳ್ಕೊಂಡು ಇವತ್ತು ರಾಧಮ್ಮನ್ ಅಗ್ರವಾಲ್ ಮಾತಾಡ್ತಾ ಇದ್ರಿಂದ ಅವ್ರಿಗೆ ಏನ್ ಮಾಹಿತಿ ಇರುತ್ತೆ? ಯಾರನ್ನ ಹೇಳಿದಂತ ತಗೊಂಡ್ ಮಾಹಿತಿ ತಗೊಂಡು ಹೇಳ್ಬೇಕಲ್ಲ ಸರ್. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು 2 ಗುಂಪುಗಳು ಮಾಡ್ಕೊಂಡು ಕುಂತಾನ ಸರ್. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲುಗೆ ಕ್ಲಾಸ್. ಸಂಡೂರು ಸೋಲಿಗೆ ಕಾರಣ ನಾನಲ್ಲ ಎಂದ ರಾಮುಲು. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಮೇಲೆ ಸಂಡೂರು ಸೋಲಿನ ಹೊಣೆ ಹೊರಿಸಲಾಗಿದೆ. ಈ ಬಗ್ಗೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕ್ಲಾಸ್ ತಗೊಂಡಿದ್ದಾರೆ. ಇದಕ್ಕೆ ಶ್ರೀರಾಮುಲು ಅಸಮಾಧಾನಗೊಂಡಿದ್ದು ಸೋಲಿಗೆ ನಾನು ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ನಮ್ದು ಇಷ್ಟೇ ಸರ್. ನಿನ್ನೆ ಕೋರ್ ಕಮಿಟಿ ಕರೆದಂತ ಟೈಮಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಬೇರೆ ಬೇರೆ ಚರ್ಚೆ ಆಗ್ತಾ ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ರಾಮುಲು ಅವರು ನಿನ್ನೆ ಸಂಡೂರು ಸೋಲಾಗಿದೆ ಅಂತ ಹೇಳಿದ್ರು ಸರ್. ನಾನೇನ್ ಹೇಳಿದೆ ಸರ್, ನೀವು ಕಳಂಕ ಹಾಕುವಂತ ಟೈಮಲ್ಲಿ ಈ ರೀತಿ ನನ್ನ ಮೇಲೆ ಆರೋಪಣೆ ಮಾಡದಂತ ಟೈಮಲ್ಲಿ ಏನ್ ಆಧಾರದ ಮೇಲೆ ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ ಹೇಳಿ ಸರ್. ಬಿಜೆಪಿ ಬಿಡ್ತಾರಾ ಮಾಜಿ ಸಚಿವ ಶ್ರೀರಾಮುಲು. ವಿಜೇಂದ್ರಗೆ ರಾಮುಲು ಖಡಕ್ ಮಾತು. ಇನ್ನು ರಾಧಾ ಮೋಹನ್ ದಾಸ್ ಆರೋಪದ ಬಗ್ಗೆ ಶ್ರೀರಾಮುಲು ವಿಜೇಂದ್ರ ವಿರುದ್ಧವೂ ಕೂಡ ಮುಗಿಬಿದ್ದಿದ್ದಾರೆ. ನಿಮಗೆ ನಾವು ಬೇಡವಾದ್ರೆ ಹೇಳಿಬಿಡಿ, ಪಕ್ಷವನ್ನ ಬಿಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಈ ರೀತಿಯ ಅವಮಾನ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಲಿ ನೀವ್ ಯಾಕೆ ಈ ರೀತಿ ಅಪಮಾನ ಮಾಡ್ತಾ ಇದ್ರಿ? ಈ ರೀತಿ ಸರಿಯಲ್ಲ ನಾನು ಹೇಳೋದು. ಅಕಸ್ಮಾತ್ ನಿಮ್ ಪಾರ್ಟಿಗೆ ನಾನು ಇಷ್ಟ ಇಲ್ಲ ಅಂತೇಳಿ ನಿಮ್ಗೆ ನನ್ನ ತಲೆ ಹೇಳಿ ನಾನೇನು ವಜ್ಜೆ ಆಗಿದ್ದೀನಿ ಪಾರ್ಟಿಗೆ ಅಂತ ಹೇಳಿದ್ರೆ ನನ್ ಪ್ರಾಮಾಣಿಕರಾದ್ರೆ ಉಳಿಸ್ಕೊಳ್ರಿ. ಇಲ್ಲಿದ್ರೆ ನಾನೇನ ಮೋಸ ಮಾಡಂತ ಮಂದಿ ಆದ್ರೆ ಇವತ್ತೇ ಬೇಕಾದ್ರೆ ಹೋಗ್ಬಿಡ್ತೀನಿ ನನ್ನ ಪಾರ್ಟಿ ಬಿಟ್ಟಂದ್ರೆ ಎಲ್ಲಾರು ಹೇಳಿದ್ರು ರಾಮ್ಲು ಈ ರೀತಿ ಇಲ್ಲ, ರಾಮ್ಲು ಅದೇನೋ ಅವ್ರೇನೋ ಆವೇಶದಿಂದ ಮಾತಾಡಿದ್ರೆ ನೀವ್ಯಾಕೆ ಕೋಪ ಆಗ್ತೀರಿ ಅಂತ ಹೇಳಿದ್ರು ಸರ್. ಹೈಕಮಾಂಡ್ಗೆ ಶ್ರೀರಾಮುಲು ದೂರು. ಇನ್ನು ಕೋರ್ ಕಮಿಟಿಯಲ್ಲಿನ ಬೆಳವಣಿಗೆ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ಸಂಘ ಪರಿವಾರದ 2 ಮುಖಂಡರಿಗೆ ಕರೆ ಮಾಡಿ ಅಳಲನ್ನ ತೋಡಿಕೊಂಡಿದ್ದಾರೆ ರಾಮುಲು. ಇಷ್ಟಕ್ಕೂ ರೆಡ್ಡಿ ರಾಮುಲು ದೋಸ್ತಿ ಖತಮ್ ಆಗೋದಕ್ಕೆ ಸಂಡೂರು ಚುನಾವಣೆ ಮಾತ್ರ ಕಾರಣವ? ಮೂಲಗಳ ಮಾಹಿತಿ ಪ್ರಕಾರ ಬಂಗಾರು ಹನುಮಂತು ಸೋಲಿಗೆ ರಾಮುಲು ಕಾರಣ ಅನ್ನೋದು ರೆಡ್ಡಿ ಅಭಿಮತ. ಹೀಗಾಗಿ ಈ ಬಗ್ಗೆ ಹೈಕಮಾಂಡ್ಗೆ ಬಂಗಾರು ಹನುಮಂತು ದೂರು ಕೊಟ್ಟಿದ್ರು. ಈ ದೂರಿನ ಹಿಂದೆ ರೆಡ್ಡಿ ಕೈವಾಡ ಅನ್ನೋದು ರಾಮುಲು ಆರೋಪ ಆಗಿದೆ. ಅಷ್ಟೇ ಅಲ್ಲ, ಸತತ ಸೋಲಿನ ಬಳಿಕ ಕಂಗೆಟ್ಟಿರುವ ಶ್ರೀರಾಮುಲು ಕೂಡ್ಲಿಗೆತ್ತ ಮುಖ ಮಾಡ್ತಾ ಇದ್ದು ಇದಕ್ಕೆ ಅಲ್ಲಿನ ಸ್ಥಳೀಯ ನಾಯಕರು ವಿರೋಧ ಮಾಡ್ತಿದ್ದಾರೆ. ಇದರ ಹಿಂದೆ ಕೂಡ ರೆಡ್ಡಿ ಹಾಗೂ ಹನುಮಂತು ಇದ್ದಾರೆ ಅನ್ನೋದು ರಾಮುಲು ಆರೋಪ. ಜೊತೆಗೆ ಕೂಡ್ಲಿಗೆಯಲ್ಲಿ ಬಂಗಾರು ಹನುಮಂತು ರಹಸ್ಯ ಸಭೆ ನಡೆಸಿದ್ದು ರಹಸ್ಯ ಸಭೆಯಲ್ಲಿ ರಾಮುಲು ವಿರುದ್ಧ ಅಸಮಾಧಾನ ಹೊರಹಾಕಲಾಗಿದೆ. ಇವೆಲ್ಲದರ ಜೊತೆಗೆ ರಾಮುಲು ಮತ್ತು ರೆಡ್ಡಿ ನಡುವಣ ಕೆಲವೊಂದು ವೈಯಕ್ತಿಕ ವೈಮನಸ್ಸು ಕೂಡ ಈ ಭಿನ್ನಮತದ ಜ್ವಾಲೆಗೆ ಕಾರಣವಾಗಿದೆ. ಒಟ್ನಲ್ಲಿ ಸಂಡೂರು ಉಪಸಮರ ರೆಡ್ಡಿ ಶ್ರೀರಾಮುಲು ನಡುವೆ ವಾರ್ಗೆ ಕಾರಣ ಆಗಿದ್ದು ಬಹುಕಾಲದ ದೋಸ್ತಿ ಮುರಿದಿದೆ. ಬಳ್ಳಾರಿ ಪವರ್ ಸೆಂಟರ್ ಹಿಡಿತಕ್ಕೆ ರೆಡ್ಡಿ ರಾಮುಲು ಫೈಟ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದು ಸರಿಯಾಗುವ ಹಂತಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಮಾತಾಡಿಸಿದ್ರೆ ಅವ್ರನ್ನ ಸರಿಯಾಗಬಹುದಾ? ಸರಿಯಾಗಿಲ್ಲ ಅಂತಂದರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾರಾ, ಬನ್ನಿ ಕಾಂಗ್ರೆಸ್ಗೆ ಅಂತೇಳಿ. ಏನಾಗ್ಬೋದು ಇದು?
ಇದು ಖಂಡಿತವಾಗ್ಲೂ ಕೂಡ ರಾಜ್ಯದ ಹಂತದಲ್ಲಿ ಕೈ ಮೀರಿ ಹೋಗಿರುವಂಥದ್ದು. ಯಾಕೆಂದರೆ ಶ್ರೀರಾಮುಲು ಅವರು ಬೇಸರ ಆಗಿರ್ತಕ್ಕಂಥದ್ದು ಕೇವಲ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಬಗ್ಗೆ ಮಾತ್ರನೇ ಅಲ್ಲ, ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರ ವಿರುದ್ಧವೇ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಕೋರ್ ಕಮಿಟಿಯಲ್ಲಿ ಆದಂತಹ ಒಂದು ಇನ್ಸೈಡ್ ಮಾಹಿತಿಯನ್ನು ನಾವು ಬೇರೆಯವರ ಮೂಲಕ ಆಪ್ತರ ಮೂಲಕ ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಟಗಾಫರ್ ಆಗಿರ್ತಕ್ಕಂಥದ್ದು. ಈ ಟಗಾಫರ್ ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪೋದಂಥ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇದು ಕಾಂಪ್ರಮೈಸ್ ಹಂತವನ್ನು ಮೀರಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಖಂಡಿತವಾಗ್ಲೂ ಕೂಡ ಇದು ಹೈಕಮಾಂಡ್ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ದೂರವಾಣಿ ಮೂಲಕವೂ ಕೂಡ ಶ್ರೀರಾಮುಲು ಅವರು ಸಾಕಷ್ಟು ಅಂದರೆ ತಮ್ಮ ಆಪ್ತ ನಾಯಕರ ಬಳಿ ಈಗಾಗಲೇ ತಮ್ಮ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ಹೀಗಾಗಿನ ಹೈಕಮಾಂಡ್ ಖಂಡಿತವಾಗಲೂ ಕೂಡ ನಿಮ್ಮ ನೋವಿಗೆ ಆಲಿಸುತ್ತೆ. ಯಾಕೆಂದರೆ ರಾಧಾಮೋಹನ್ ದಾಸ್ ಅವರು ಖುದ್ದು ಹೈಕಮಾಂಡ್ ನಾಯಕರ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಇಡೀ ಕೋರ್ ಕಮಿಟಿಯ ಎಲ್ಲ ಸದಸ್ಯರ ಮುಂದೆ ನನಗೆ ಅವಮಾನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಶ್ರೀರಾಮುಲು ಅವರ ಬಲವಾದಂಥ ಒಂದು ಆರೋಪ. ಸೊ ಹೀಗಾಗಿ ರಾಧಾಮೋಹನ್ ದಾಸ್ ಅವರು ಕೊನೆಗೆ ಕ್ಷಮೆಯನ್ನು ಕೂಡ ಕೇಳಿದರು ಆ ಸಂದರ್ಭದಲ್ಲಿ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಸೊ ಹೀಗಾಗಿ ಈ ಮಾತು ಇದು ಇಷ್ಟಕ್ಕೆ ಖಂಡಿತವಾಗ್ಲೂ ಸುಮ್ಮನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಇಲ್ಲಿ ಬಳ್ಳಾರಿ ರಾಜಕಾರಣದಲ್ಲಿ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ ಒಂದು ಕಾಲದಲ್ಲಿ ಆಪ್ತರಾಗಿದ್ದರು, ಈಗ ಅಷ್ಟೇ ದೂರ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಧಾಮೋಹನ್ ದಾಸ್ ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ವಿರುದ್ಧವೂ ಕೂಡ ದೂರನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಹೈಕಮಾಂಡ್ ಮಟ್ಟಕ್ಕೆ ಸಲ್ಲಿಸೋದಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥ ಶ್ರೀರಾಮುಲು ಅವರು. ಸೊ ಹೀಗಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ನಾಯಕರು ಕೂಡ ಶ್ರೀರಾಮುಲು ಅವರ ಅಸಮಾಧಾನವನ್ನು ತಣಿಸುವಂತಹ ಪ್ರಯತ್ನ ಕೂಡ ನಡೆಸೋದು ಬಹುತೇಕ ಅನುಮಾನ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರೆಡ್ಡಿ ಶ್ರೀರಾಮುಲು ದೋಸ್ತಿಯಲ್ಲಿ ಮಹಾ ಬಿರುಕು ಮೂಡಿದೆಯಂತೆ. ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಬ್ರದರ್ಸ್ ರೆಡ್ಡಿ ರಾಮುಲು ಜಗಳ ಬೀದಿಗೆ ಬಂದಿದೆ. ಅದು ಕೂಡ ಸಂಡೂರು ಉಪಸಮರವೇ ಇದಕ್ಕೆ ಮೂಲ ಕಾರಣ ಅಂತ ಎನ್ನಲಾಗ್ತಾ ಇದೆ. ನಿನ್ನೆ ದೆಹಲಿಯಿಂದ ಮಧ್ಯಸ್ಥಿಕೆ ವಹಿಸೋಕೆ ಬಂದಂಥ ನಾಯಕರ ಎದುರಲ್ಲೇ ರಾಮುಲು ಹಿಗ್ಗಾಮುಗ್ಗಾ ಜಗಳವಾಡಿದ್ದಾರಂತೆ. ಬನ್ನಿದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇವತ್ತು ಇತ್ತೀಚೆಗೆ ನಮ್ಮ ಮೇಲೆ ಕೋಪ ಆಗ್ಯಾರ. ನಮ್ನೆಲ್ಲೊಂದ್ ಕಡೆ ರಾಜಕೀಯವಾಗಿ ಮುಗಿಸ್ಬೇಕಂತ ನೋಡ್ತಾ ಇದಾರೆ. ಅಕಸ್ಮಾತ್ ರಾಜಕೀಯವಾಗಿ ನಮ್ನ ಎಲ್ಲೊಂದ್ ಕಡೆ ಕೆಟ್ಟ ಮಾಡ್ಬೇಕನ್ನಂತ ಟೈಮ್ ಎಲ್ಲಾ ಕಡೆ ಕೂಡ ಇವತ್ತು ಬಳ್ಳಾರಿಯಿಂದ ಡೆಲ್ಲಿ ತನಕ ಕೂಡ ನಮ್ಮ ಬಗ್ಗೆ ಆರೋಪಣೆ ಮಾಡ್ಕೊಂತ ಸುಳ್ಳುಗಳು ಹೇಳ್ಕೊಂತ ಹೋಗ್ತಾ ಇದ್ದಾನ. ಜನಾರ್ದನ್ ರೆಡ್ಡಿ ರಾಮುಲು ದೋಸ್ತಿ ಕಥಂ. ಕುಚುಕು ಗೆಳೆಯರ ನಡುವೆ ಅತಿ ದೊಡ್ಡ ಬಿಕ್ಕಟ್ಟು. ಹೌದು, ಗಂಡಸ ಕಂಠಸಿ ಅಂತಿದ್ದ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಮಹಾ ಬಿರುಕು ಮೂಡಿದೆ. ಸಂಡೂರು ಉಪಸಮರವೇ ದೋಸ್ತಿಗಳ ನಡುವೆ ಸಮರಕ್ಕೆ ಕಾರಣವಾಗಿದೆ. ರೆಡ್ಡಿ ಬಿಜೆಪಿಗೆ ವಾಪಸ್ಸಾಗಿದ್ದು ಪಕ್ಷಕ್ಕೆ ಬಲ ತುಂಬುವ ಬದಲು ಭಾರೀ ಭಿನ್ನಮತದ ಜ್ವಾಲೆ ಎಬ್ಬಿಸಿದೆ. ನೇರವಾಗಿ ಜನಾರ್ದನ್ ರೆಡ್ಡಿ ಅವ್ರೇ ಎಲ್ಲಾ ಕಡೆ ಹೇಳ್ಕೊಂಡು ಇವತ್ತು ರಾಧಾಮೋಹನ್ ಅಗ್ರವಾಲ್ ಮಾತಾಡ್ತಾ ಇದ್ರಿಂದ ಅವ್ರಿಗೆ ಏನ್ ಮಾಹಿತಿ ಇರುತ್ತೆ? ಯಾರನ್ನ ಹೇಳಿದಂತ ಅವ್ರು ತಗೊಂಡ್ ಮಾಹಿತಿ ತಗೊಂಡು ಹೇಳ್ಬೇಕಲ್ಲ ಸರ್. ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು 2 ಗುಂಪುಗಳು ಮಾಡ್ಕೊಂಡು ಕುಂತಾನೆ ಸರ್. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲುಗೆ ಕ್ಲಾಸ್. ಸಂಡೂರು ಸೋಲಿಗೆ ಕಾರಣ ನಾನಲ್ಲ ಎಂದ ರಾಮುಲು. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಮೇಲೆ ಸಂಡೂರು ಸೋಲಿನ ಹೊಣೆ ಹೊರಿಸಲಾಗಿದೆ. ಈ ಬಗ್ಗೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಕ್ಲಾಸ್ ತಗೊಂಡಿದ್ದಾರೆ. ಇದಕ್ಕೆ ಶ್ರೀರಾಮುಲು ಅಸಮಾಧಾನಗೊಂಡಿದ್ದು ಸೋಲಿಗೆ ನಾನು ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ನಮ್ದು ಇಷ್ಟೇ ಸರ್, ನಿನ್ನೆ ಕೋರ್ ಕಮಿಟಿ ಕರೆದಂತ ಟೈಮಲ್ಲಿ ರಾಧಾಮೋಹನ್ ಅಗ್ರವಾಲ್ ಬೇರೆ ಬೇರೆ ಚರ್ಚೆ ಆಗ್ತಾ ನನ್ ಮೇಲೆ ಆರೋಪಣೆ ಮಾಡಿದ್ರು ಸರ್. ರಾಮುಲು ಅವರು ನಿಂದನೆ ಸಂಡೂರು ಸೋಲಾಗಿದೆ ಅಂತ ಹೇಳಿದ್ರು ಸರ್. ನಾನೇನ್ ಹೇಳಿದೆ ಸರ್, ನೀವು ಕಳಂಕ ಹಾಕುವಂತ ಟೈಮ್ ಈ ರೀತಿ ನನ್ನ ಮೇಲೆ ಆರೋಪಣೆ ಮಾಡದಂತ ಟೈಮಲ್ಲಿ ಏನ್ ಆಧಾರದ ಮೇಲೆ ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ರಿ ಹೇಳಿ ಸರ್. ಬಿಜೆಪಿ ಬಿಡ್ತಾರಾ ಮಾಜಿ ಸಚಿವ ಶ್ರೀರಾಮುಲು. ವಿಜೇಂದ್ರಗೆ ರಾಮುಲು ಖಡಕ್ ಮಾತು. ಇನ್ನು ರಾಧಾಮೋಹನ್ ದಾಸ್ ಆರೋಪದ ಬಗ್ಗೆ ಶ್ರೀರಾಮುಲು ವಿಜೇಂದ್ರ ವಿರುದ್ಧವೂ ಕೂಡ